गुरुर्ब्रह्मा गुरुर्विष्णु गुरुर्देवो महेश्वर गुरुर्साक्षात् परब्रह्म तस्मै श्री गुरवे नमः। अखंडमंडलाकारं व्याप्तं येन चराचरं तत्पदं दर्शितं येन तस्मै ಶ್ರೀ ಗುರವೇ ನಮಃ। ಮಾಣಿಕ್ ಪ್ರಭು ದತ್ತ ಸಂಪ್ರದಾಯದವ್ರ ಗುರುಗಳು ಅವ್ರದ್ದು ಒಂದು ಬಹಳ ರಸಯುಕ್ತವಾಗಿ ರಸಾಳವಾಗಿ ಭಕ್ತಿಯುಕ್ತವಾಗಿ ಅವ್ರ ಭಜನೆಗಳನ್ನು ಮಾಡ್ತಿದ್ರು। ಅದರಲ್ಲಿ ಒಂದು ಭಜನೆಯನ್ನು ಇವತ್ತು ನೋಡೋಣ। ಬಾಹ್ಯವಾಗಿ ನೋಡಿದ್ರೆ ಒಬ್ಬ ರಾಜಂತರ ಇರ್ತಿದ್ರು, ವಸ್ತ್ರಾಭೂಷಣ ಎಲ್ಲಗಳನ್ನು ಹಾಕ್ಕೊಂಡ್ರೆ ಒಬ್ಬ ರಾಜ ಹೋಗ್ತಿದ್ದಾನೇನೋ ಅಂತ ಅನ್ನಿಸ್ತಿತ್ತು। ಆದರೆ ಒಳಗೆ ಅಖಂಡವಾದ ವೈರಾಗ್ಯ, ಧಗಧಗೀತ ವೈರಾಗ್ಯ ಇರ್ತಿತ್ತು। ಅಂದರೆ ಸುಟ್ಟಿದ್ರೆ ಭಸ್ಮ ಆಗಬೇಕಂತ ವೈರಾಗ್ಯ। ಏನಪ್ಪ, ನಾವು ಸಂತರು ಸತ್ಪುರುಷರನ್ನು ಯಾವಾಗಲೂ ಬಾಹ್ಯದಿಂದ ನೋಡ್ತೀವಿ, ಆ ಬಾಹ್ಯ ರೂಪಕ್ಕೆ, ಯಾಕೆಂದರೆ ಮಾಯಾ ಆವರಿಸ್ಕೊಂಡಿದ್ದಾಗ ಚರಾಚರ ಸೃಷ್ಟಿಯು ಈ ಮನಸ್ಸಿಂದ ನೋಡಿದಾಗ ನಮಗೆ ಅಲ್ಲಿ ನಿಜವಾದ ಸ್ಥಿತಿ ಏನಿರುತ್ತೆ ಅದು ಗೊತ್ತಾಗಲ್ಲ। ಸಂತರು ಸತ್ಪುರುಷರನ್ನ ಯಾವಾಗಲೂ ದೇಹದಿಂದ ನೋಡ್ದಲೇನೆ, ಯಾಕೆಂದರೆ ಅವರು ದೇಹಾತೀತ, ಗುಣಾತೀತ, ಕಾಲಾತೀತ ಇರ್ತಾರೆ। ಕಾಲದ ಪರಿಮಿತಿದಲ್ಲಿರೋದಿಲ್ಲ, ದೇಹದಲ್ಲಿರೋದಿಲ್ಲ, ಸರ್ವವ್ಯಾಪಕರಾಗಿರ್ತಾರೆ, ಯಾಕೆಂದರೆ ಪರಮೇಶ್ವರನ ಹೊಂದಿರ್ತಾರೆ। ಅದಕ್ಕೆ ಅವರನ್ನು ನಾವು ಯಾವಾಗಲೂ ಅವರ ವಚನಗಳಲ್ಲಿ, ಅವರು ಹೇಳಿದ್ದ ಸಾಧನೆಯಲ್ಲಿ, ಅವರು ನಮಗೆ ಕೊಟ್ಟಿದ್ದ ಮಂತ್ರದಲ್ಲಿ ಅಲ್ಲಿ ನಿಜವಾಗಿ ಅವರು ನೆಲೆಸಿರ್ತಾರೆ। ಪ್ರತ್ಯಕ್ಷವಾಗಿ ಸಗುಣ ರೂಪ ಅಂದರೆ ಏನಪ್ಪ, ಸಂತರ ಆ ಭಗವಂತನ ಸಗುಣ ರೂಪ ಅಂದರೆ ಆ ಸಗುಣ ರೂಪ ಮಂತ್ರದಲ್ಲಿ, ಅವ್ರು ಹೇಳಿದ್ದ ಸಾಧನೆಯಲ್ಲಿ, ಆ ಹೇಳಿದ್ದ ನಾಮದಲ್ಲಿ ಅವರು ಪ್ರತ್ಯಕ್ಷವಾಗಿ ನೆಲೆಸಿರ್ತಾರೆ। ಆ ನಾಮ ತಗೊಂಡಾಗ, ಸಾಧನೆ ಮಾಡಿದಾಗ ಅವರು ನಮ್ಮ ಸುತ್ತಮುತ್ತಲು, ನಮ್ಮ ಒಳಗೆ ಹೊರಗೆ ಸಬಾಹ್ಯ ಅಂತರಿ ಅಂತ ಒಳಗೂ ಹೊರಗೂ ವ್ಯಾಪಿಸಿ ಬಿಡ್ತಾರೆ। ಅದನ್ನು ಅನುಭವ ತಗೋಬೇಕು ಅಂದರೆ ನಾವೇನು ಮಾಡಬೇಕು, ಅವ್ರು ಕೊಟ್ಟಿದ್ದ ಸಾಧನೆನ ಅಚಲವಾದ ನಂಬಿಕೆ, ಶ್ರದ್ಧೆ, ಭಕ್ತಿಯಿಂದ ಮಾಡಬೇಕು। ಇಲ್ಲಿ ಒಂದು ರಾಮನ ಭಜನೆ ಇದೆ, ಅದನ್ನು ನೋಡೋಣ। ಏನು ಹೇಳ್ತಾರೆ ಮಾಣಿಕ್ ಪ್ರಭು ಮಹಾರಾಜರು, ಏನು ನಮಗೆ ಬೋಧನೆ ಮಾಡಿ, ಚಿಂತನ ಮನನ ಮಾಡಿ, ಮನಸ್ಸನ್ನು ತಗೊಂಡೋಗಿ ಅಂತರಾಳದಲ್ಲಿ ನನ್ನನ್ನು ನಾನು ಶೋಧನೆ ಮಾಡಿಕೊಳ್ಳುವಂಥ ಪ್ರತಿಯೊಂದು ಅಭಂಗ ಕೃತಿಯಲ್ಲಿ ಸತ್ಪುರುಷರು ಇದೇ ಬೋಧನೆ ಮಾಡ್ತಾರೆ। ಏನು ಹೇಳ್ತಾರಪ್ಪ, ದೀಮಲ ಇತುಕೆ ರಘು ರಾಯ, ದೀಮಲ ಇತುಕೆ ರಘು ರಾಯ, ಮತಿ ಉಪಜೋ ತುझी या गुण गाया, मति उपजो तुझी या गुण गाया, दीमला इतुके रघु राया, सत्संगत सद्गुरुची सेवा, सत्संगत सद्गुरुची सेवा, निशिदिनी घडो मज लागी देवा, दीमला इतुके रघु राया, स्वधर्म घडो तो अधर्म नसावा, स्वधर्म घडो तो अधर्म नसावा, तू सर्वभूती ठसावा, तू सर्वभूती ठसावा, दीमला इतुके रघु राया, षडवैरीचा संग नको रे, मन वैराग्य वनात भकोरे, षडवैरीचा संग नको रे, मन वैराग्य वनात भकोरे, दीमला इतुके रघु राया, माणिक म्हणे प्रभु हेचे देई, प्रीती जडो तुझी या निज पाया, माणिक म्हणे प्रभु हेचे देई, प्रीती जडो तुझी या निज पाया, देही मला इतुके रघु राया, मती उपजो तुझी या गुण गाया, दीमला इतुके रघु राया, दीमला
देई मला इतुके रघुराಯ. ಏನು ಹೇಳ್ತಾರಪ್ಪ ಮಾಣಿಕ್ ಪ್ರಭು ಅವರು? ದೇಯಿ ಮಲ ಇತುಕೇ ರಘುರಾಯ, ಮತಿ ಉಪಜೋ ತುಜಿಯಾ ಗುಣಗಾಯ. ಅಪ್ಪ ನನಗೇನು ಕೊಡಪ್ಪ, ಇಷ್ಟೇ ಭಾಗ್ಯವನ್ನು ನೀಡು. ಎಂಥ ಭಾಗ್ಯ? ಮತಿ ವಿವೇಕವನ್ನು ಕೊಡೋಕೆ ಸದಾ ನನ್ನ ಮನಸ್ಸು ನಿನ್ನ ಗುಣಗಾನವೇ ಮಾಡುತ್ತಾ ಇರಬೇಕು. ಸದಾ ಈ ಮನಸ್ಸು ಮಾನವ ಜನ್ಮ ಜಂತೂನಾಂ ನರಜನ್ಮ ದುರ್ಲಭಂ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಏನಪ್ಪ, ನರಜನ್ಮ ಸಿಕ್ಕಿರದೇ ದುರ್ಲಭವಾಗಿದೆ. ಅದನ್ನು ಕೇವಲ ಭಗವತ್ ಪ್ರಾಪ್ತಿಗೆ ಇಟ್ಕೊಂಡು ಸದಾ ಅವನ ಗುಣಗಾನವನ್ನು ಈ ಬಾಯಿಂದ ಈ ವಾಚಾಯಿಂದ ಮಾಡ್ತಾ ಇರಬೇಕು. ಅಂಥ ಮತಿ ಅಂದರೆ ವಿವೇಕವನ್ನು ಕೊಡು. ಪ್ರಾಣಿಗೆ ನಮ್ಮಲ್ಲೂ ಇರೋದು ವ್ಯತ್ಯಾಸ ಇರೋದು ಏನಪ್ಪ ಅಂದರೆ, ಪ್ರಾಣಿಗೂ ಜ್ಞಾನವನ್ನು, ಆ ಜ್ಞಾನಗಂಗಾ ಅವನಲ್ಲೂ ಇರುತ್ತೆ. ಏನಿರುತ್ತಪ್ಪ, ಅವ್ರ ಮಟ್ಟಕ್ಕಿರುತ್ತೆ. ಊಟ ತಿಂಡಿ ಆಹಾರ ನಿದ್ರಾ ಮೈಥುನ ಭಯ ಇಷ್ಟಕ್ಕೆ ಪೂರ್ತಿ ಕೊಟ್ಟಿರ್ತಾನೆ. ನಮಗೆ ಸ್ಪೆಷಲ್ಲಾಗಿ ಒಂದು ಕೊಟ್ಟಿದ್ದಾನೆ. ಏನಪ್ಪ, ಪಿಕ್ಚರ್ನಲ್ಲಿ ಸ್ಪೆಷಲ್ ಎಫೆಕ್ಟ್ ತೋರಿಸ್ತಾರೆ, ಹಾಗೆ ನಮಗೊಂದು ಸ್ಪೆಷಲ್ ಎಫೆಕ್ಟ್ ಏನು? ವಿವೇಕ ಕೊಟ್ಟಿದ್ದಾನೆ ಭಗವಂತ. ಏನು ಸತ್ಯ, ಏನು ಅಸತ್ಯ, ಏನು ಸಾರ, ಏನು ಅಸಾರ, ಏನು ಶಾಶ್ವತ, ಏನು ಅಶಾಶ್ವತವನ್ನು ತಿಳ್ಕೊಂಡು ಅದನ್ನು ಬೇರೆ ಮಾಡಿ ಶಾಶ್ವತವಾದ ವಸ್ತುವನ್ನು ಅಂದರೆ ಬ್ರಹ್ಮವನ್ನು, ಪರಬ್ರಹ್ಮವನ್ನು, ಆ ಪರಮಾತ್ಮನ ಚರಣವನ್ನು ಹಿಡ್ಕೊಳ್ಳಿ ಅಂತ ಹೇಳಿದ್ದಾನೆ. ಅದಕ್ಕೆ ಮತಿ ಎಂಥದ್ದು ಕೊಡಪ್ಪ? ಕೇವಲ ನಿನ್ನ ಗುಣಗಾನ ಮಾಡಬೇಕು. ಚೈತನ್ಯ ಮಹಾಪ್ರಭುಗಳು ರಸ್ತೆದಲ್ಲಿ ಕೀರ್ತನೆ ಮಾಡ್ಕೋತಾ ಹರಿಬೋಲ್ ಹರಿಬೋಲ್ ಅಂತ ಕುಣಿತಾ ಹೋಗ್ತಾ ಇದ್ರು. ಅಂಥದ್ದೊಂದು ಮತಿ ಕೊಡಪ್ಪ. ಸತ್ಸಂಗತ ಸದ್ಗುರುಚಿ ಸೇವಾ ನಿಶಿದಿನಿ ಘಡೋ ಮಜಲಾಗಿ ದೇವಾ. ಸತ್ಸಂಗತಿಯನ್ನು ಕೊಡು ನನಗೆ. ಸಂಗತಿ, ಸತ್ ಅಂದರೆ ಸದ್ವಸ್ತು, ಪರಬ್ರಹ್ಮ ವಸ್ತು ಸಂಗತಿ. ಸದಾ ಕಾಲ 24 ಗಂಟೆಗಳು ಕಾಲ. ಕನಕದಾಸರು ಹೆಂಗೆ ಹೇಳಿದ್ರು ಅವ್ರ ಗುರುಗಳಿಗೆ? ಗುರುವೇ, ಪ್ರತ್ಯಕ್ಷವಾಗಿ ಪರಮಾತ್ಮ ಚರಾಚರದಲ್ಲೂ ಇರೋದಕ್ಕೆ ನಾನು ಅವನನ್ನು ಮುಚ್ಚಿಟ್ಕೊಂಡು ಎಲ್ಲಿ ಬಾಳೆಹಣ್ಣು ತಿನ್ಲಿಕ್ಕೆ ಸಾಧ್ಯ? ಅಂದರೆ ಆ ಸತ್ಯದ ಸಂಘ ಸದಾ ಇರುತ್ತೆ. ಆ ಸದ್ಗುರುಗಳ ಸೇವೆಯನ್ನು ನನಗೆ ಕೊಡಪ್ಪ. ಸದ್ಗುರು ಸೇವೆ ಅಂದರೆ ಏನು? ಅವನು ಕಾಲು ತೊಳೆದು ಆ ಒಂದು ಬಾಹ್ಯವಾಗಿ ಪೂಜೆ ಮಾಡೋದೇ ಸದ್ಗುರು ಸೇವೆ ಅಲ್ಲ. ಪ್ರತ್ಯಕ್ಷವಾಗಿ ಅವನ ಇಚ್ಛೆಯಂತೆ ವರ್ತಿಸುವುದೇ ಸದ್ಗುರು ಸೇವೆ ಆಗಿರುತ್ತದೆ. ಅವನ ಸೇವೆ ಹೆಂಗೆ ಮಾಡಬೇಕಪ್ಪ? ಅವನು ಹೇಳಿದ್ದ ಸಾಧನೆಯಿಂದ ಸೇವೆ ಮಾಡಬೇಕು. ಅವನು ಹೇಳಿದ ವಚನಗಳನ್ನು ಜೀವನದಲ್ಲಿ ಪಾಲನೆ ಮಾಡಬೇಕು. ಅದೇ ನಿಜವಾದ ಸದ್ಗುರು ಸೇವೆ ಆಗಿರುತ್ತೆ. ಗುರು ಯಾರಿಗೂ ಮನೆ ಬಿಟ್ಟು ಹೋಗಿ ನಿಮ್ಮೆಲ್ಲ ಪ್ರಪಂಚದ ಕೆಲಸವನ್ನು ಬಿಟ್ಟು ಜಪಮಾಲೆ ಹಿಡ್ಕೊಂಡು ಕೂತ್ಕೊಳ್ಳಿ ಅಂತ ಯಾವತ್ತೂ ಹೇಳೋದಿಲ್ಲ. ಗೃಹಸ್ಥಾಶ್ರಮದ ಒಂದು ಬ್ಯೂಟಿ ಏನಪ್ಪ ಅಂದರೆ, ಸಹಜತ ಏನಪ್ಪ ಅಂದರೆ, ಗೃಹಸ್ಥಾಶ್ರಮದಲ್ಲೇ ಇದ್ದು ಆ ಭಗವಂತನ ನಾಮವನ್ನು ತಗೊಂಡು ಪ್ರಪಂಚದಿಲ್ಲ ಎಲ್ಲ ಕರ್ತವ್ಯಗಳನ್ನು ಪರಮಾತ್ಮ ನೀ ಕೊಟ್ಟಿದ್ಯಪ್ಪ ಅಂತ ದಕ್ಷತೆಯಿಂದ ಮಾಡಿ ಅವನಿಗೆ ಒಪ್ಪಿಸಿ, ಎಲ್ಲವೂ ನೀನೇ ಕೊಟ್ಟಿರೋದು, ನಿನಗೇ ಅರ್ಪಣೆ ಅಂತ ಕೊಟ್ಟು ಮಾಡಿದಾಗ ಅದು ನಿಜವಾಗಿಯೂ ಸದ್ಗುರು ಸೇವೆ ಆಗಿರುತ್ತದೆ. ನಿಶಿದಿನಿ ಘಡೋ ಮಜಲಾಗಿದೇವ. ಇದೇ ನನಗೆ ನಿಶಿದಿನಿ, ಪ್ರತಿಯೊಂದು ದಿನವೂ ಇದೇ ನನಗೆ ಸೇವೆ ಆಗಲಿ, ಇದೇ ನನಗೆ ಸೇವೆ ಆಗಲಿ, ಇದೇ ನನಗೆ ಸೇವೆ ಆಗಲಿ ಅಂತ ದೇವ ರಘುರಾಯ ನನಗೆ ಕೊಡಪ್ಪ ಅಂತ ಕೇಳ್ತಾರೆ. ಸ್ವಧರ್ಮ ಘಡೋತೋ ಅಧರ್ಮ ನಸಾವ ತೂ ಸರ್ವಾಭೂತಿ ಠಸಾವ. ಅಂದರೆ ಏನಪ್ಪ? ಸ್ವಧರ್ಮ ಅಂದರೆ ಏನು? ಭಗವಂತನ ವಿಸ್ಮರಣೆ ಆಗಬಾರದು. ಅದೇ ನಮ್ಮ ಸ್ವಧರ್ಮ. ಸ್ವ ಅಂದರೆ ಏನು? ನಾನು ಯಾರು? ನಿಜವಾದ ನಾನು ಯಾರು? ನಾನು ಜೀವಾತ್ಮ ಅಲ್ಲ. ದೇಹ ಬುದ್ಧಿ ಚಿತ್ತ ಮನಸ್ಸು ಅಹಂಕಾರ ನಾನಲ್ಲ. ನಾನು ಆ ಪರಮಾತ್ಮನ ಸ್ವರೂಪ ಆಗಿರುತ್ತೇನೆ. ಅಹಂ, ನಾನೇ ಅವನು. ಇದನ್ನು ಗುರು ಬಂದು ನಮ್ಮ ಅರಿವಿಗೆ ತಂದು ಕೊಡ್ತಾನೆ. ಸಾಧನೆ ಮುಖಾಂತರ, ಜಪ ಯೋಗ ಯಾಗ ಅನುಷ್ಠಾನ ಧ್ಯಾನದ ಮುಖಾಂತರ ನಮಗೆ ಅರಿವು ಮಾಡಿಕೊಡ್ತಾನೆ. ನೀನು ಈ ದೇಹಕ್ಕೆ ಅಂಟುಕೊಂಡು ಒದ್ದಾಡಿಕೊಂಡು ಸಿಕ್ಕಾಕೊಂಡು ಭವಸಾಕರದಲ್ಲಿ ಭವ ವಿಷಯದಲ್ಲಿ ಸಿಕ್ಕಾಕೊಳ್ಬೇಡಪ್ಪ. ನೀನು ಆ ಪರಮಾತ್ಮನ ಅಂಶ ಇದ್ದೀಯಾ. ಈಶಾ ವಾಸ್ಯಮಿದಂ ಸರ್ವಂ ಅಂತ ಹೇಳ್ತಾರಲ್ಲ. ಪೂರ್ಣಮದಂ ಪೂರ್ಣಮಿದಂ ಪೂರ್ಣಂ ಅದಂ, ಅದು ಪೂರ್ಣ, ಇದು ಅದರಿಂದ ಬಂದಿರೋದು, ಇದು ಪೂರ್ಣ. ಯಾವ ಕೊರತೆಯೂ ಇಲ್ಲ ನಿನ್ನಲ್ಲಿ. ನೀನು ತೃಪ್ತಿಯಿಂದ ಜೀವನ ಮಾಡು, ನಿನಗೆ ಪರಮಾತ್ಮನ ಪ್ರಾಪ್ತಿಯಾಗತ್ತೆ. ಅದು ಸ್ವಧರ್ಮ ಅಂದರೆ ಭಗವಂತನ ಒಂದು ಕ್ಷಣವೂ ಕಣ್ಣಿಂದ ಮರೆಯಾಗ್ದಲೇ ಬಿಡಬಾರ್ದು. ಅದು ಸ್ವಧರ್ಮ. ಅದನ್ನು ಬಿಟ್ಟು ಅವನನ್ನು ವಿಸ್ಮರಣೆ ಮಾಡಿದಾಗ ನಾನು ಅಧರ್ಮ ಹೊಂದುತ್ತೀನಿ. ಆವಾಗ ನಾನು ಸುಳ್ಳು ಹೇಳೋದು, ಮುಚ್ಚುಮರೆ ಮಾಡೋದು, ಅಥವಾ ಅಲ್ಲಿ ಇಲ್ಲಿ ಹೋಗಿ ವ್ಯರ್ಥವಾಗಿ ಮಾತಾಡೋದು, ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದು, ಕಾಲಹರಣ ಮಾಡೋದು, ಇದೆಲ್ಲವೂ ಅಧರ್ಮಕ್ಕೆ ಸಂಬಂಧಪಟ್ಟಿದೆ. ಧರ್ಮ ಅಂದರೆ ಸ್ವಧರ್ಮ ಅಂದರೆ ಸದಾ ಕಾಲ ಅವನ ಧ್ಯಾನದಲ್ಲಿರೋದಕ್ಕೆ ಸ್ವಧರ್ಮ ಅಂತ ಅಂತಾರೆ.
ಷಡವೈರೀಚ ಸಂಗನ ಕೋರೆ ಮನವೈರಾಗ್ಯವನಾಥ ಭಕೋರೆ. ಷಡವೈರಿಗಳು ನಮಗೆ ಗೊತ್ತು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು. ಇದರದ್ದು ಸಂಘವನ್ನು ನನಗೆ ಬೇಡ, ಇದರಿಂದ ದೂರ ಮಾಡು ತಂದೆ. ರಘುರಾಯ, ನನ್ನ ಮನಸ್ಸು ಸದಾ ವೈರಾಗ್ಯ ವನದಲ್ಲಿ ಓಡಾಡ್ತಿರ್ಲಿ, ಹರಿದಾಡ್ತಿರ್ಲಿ, ಅಲ್ಲೇ ಕಾಲಕ್ರಮಣ ಮಾಡಲಿ. ಅಂದರೆ ಏನಪ್ಪ ವೈರಾಗ್ಯ? ಅಂದರೆ ರಾಗ ದ್ವೇಷ ಎರಡೂ ಇರಕೂಡ್ದು. ಇದು ನನಗಿಷ್ಟ, ಇದು ನನಗಿಷ್ಟ ಇಲ್ಲ, ಅವ್ರು ನನಗಿಷ್ಟ, ಅವ್ರ ಜೊತೆ ಮಾತಾಡ್ತೀನಿ, ಇವ್ರು ಇಷ್ಟ ಇಲ್ಲ, ಇವ್ರ ಬಗ್ಗೆ ದ್ವೇಷ ಇದೆ, ಇದೆರಡೂ ಇರಕೂಡ್ದು. ಯಾರು ಭಗವತ್ ಪ್ರಾಪ್ತಿಗೋಸ್ಕರ ಹೊರಟಿದ್ದಾನೋ, ಸಾಧಕನಾಗಬೇಕು ಅಂತಿದ್ದಾನೋ, ಮುಮುಕ್ಷು, ಜಿಜ್ಞಾಸು, ಏನಾಗಬೇಕು ಅಂತ ಇಚ್ಛೆ ಪಡ್ತಾನೋ ಭಕ್ತನಾಗಿ, ಅದಕ್ಕೆ ಫಸ್ಟ್ ಪ್ರೀ ರಿಕ್ವಿಸಿಟ್ ಏನಪ್ಪ? ರಾಗನೂ ಇರಕೂಡ್ದು, ದ್ವೇಷನೂ ಇರಕೂಡ್ದು. ಇದು ನನಗಿಷ್ಟ, ನಾನು ಇದೇ ಕೆಲಸಗಳನ್ನ ಮಾಡ್ತೀನಿ, ಅವ್ರು ಹಿಂಗೆ ಮಾಡ್ತಿದ್ದಾರೆ, ನನಗಿಷ್ಟ ಆಗೋದಿಲ್ಲ. ಇದು ಇಷ್ಟ ಕಷ್ಟ ಎರಡೂ ಇರಕೂಡ್ದು. ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್, ಡೂಸ್ ಆ್ಯಂಡ್ ಡೋಂಟ್ಸ್, ಇದು ನಾನು ಮಾಡ್ತೀನಿ, ಅದು ನಾನು ಮಾಡೋದಿಲ್ಲ. ಅದು ಸದ್ಗುರು ಇಚ್ಛೆಯಂತೆ ವರ್ತಿಸೋದು ಅಲ್ಲ, ಅದು ನನ್ನ ಮನಸ್ಸಿನಂತೆ ಇಚ್ಛೆಯಂತೆ ವರ್ತಿಸೋದು. ಅದಕ್ಕೆ 4 ಜನನ ನಾನು ಮಾತಾಡಿಸ್ತೀನಿ. ಸರ್ವಾಭೂತಿ ಠಸಾವ ಅಂದರು. ಎಲ್ಲರಲ್ಲೂ ಆ ಪರಮಾತ್ಮನ ಕಾಣ್ತೀನಿ ಅಂದರೆ ಏನಪ್ಪ? ಎಲ್ಲರಲ್ಲೂ ಆ ಭಗವಂತನೇ ಇರೋದು. ನಾನಾ ವಿಧ ರೂಪವನ್ನು ತಗೊಂಡು ಪರಮಾತ್ಮ ಆಯಾ ರೂಪದಲ್ಲಿ ಆಯಾ ವೇಷ ಧರಿಸಿ ನಟನೆ ಮಾಡ್ತಿದ್ದಾನೆ. ಅದಕ್ಕೆ ಇವ್ರು ಹಿಂಗೆ ಮಾತಾಡ್ತಾರೆ, ಅವ್ರು ನನಗೆ ಇಷ್ಟ ಆಗಲ್ಲ, ಅವ್ರನ್ನ ಹಿಂಗೆ ಮಾತಾಡ್ತಾರೆ, ಇಷ್ಟ ಆಗಲ್ಲ, ಇವರು ನನಗೆ ವಾವ ಅಂತಾರೆ, ಇವ್ರು ನನ್ನನ್ನು ಮೆಚ್ತಾರೆ, ನಾನು ಇವ್ರಿಗೆ ಹೋಗಿ ವಾವ ಬಟರ್ ಹಚ್ತೀನಿ ಅಂದರೆ ಇದೇನಾಗತ್ತಲ್ಲಿ? ಭೇದ ಬುದ್ಧಿ ಆಗತ್ತೆ. ಭೇದ ಮಾಡಿದಾಗ ಪರಮಾತ್ಮನಿಂದ ನಾವು ದೂರ ಇಡ್ತೀವಿ. ಎಲ್ಲಿ ಭೇದ ಇಲ್ಲ, ಯಾವ ಥರವಾದ ಜಯ ಅಪಜಯ, ಯಶಸ್ಸು ಅಯಶಸ್ಸು, ಮಾನ ಅಪಮಾನ, ಶೀತ ಉಷ್ಣ, ದುಃಖ ಸುಖ, ಇವೆಲ್ಲವೂ ಎಲ್ಲಿರೋದಿಲ್ವೋ ಅಲ್ಲಿ ನಮಗೆ ವೈರಾಗ್ಯ ಹೊಂದೋದ್ರೆ ಅವನಲ್ಲಿ ಒಂದಾಗಿರ್ತೀವಿ. ಇಲ್ಲಾಂದರೆ ಇವೆಲ್ಲವೂ ಉಂಟಾದಾಗ ಭೇದ ಬುದ್ಧಿ ಉಂಟಾಗಿ ಅವನಿಂದ ದೂರ ಆಗ್ತೀವಿ. ಅದಕ್ಕೆ ಮಾಣಿಕ್ ಪ್ರಭು ಹೇಳ್ತಾರೆ, ನನಗಿದನ್ನೇ ಕೊಡಪ್ಪ, ಸದಾಕಾಲ ನಿನ್ನ ಚರಣದಲ್ಲಿ, ನಿಜ ಚರಣದಲ್ಲಿ. ನಿಜ ಚರಣ ಅಂದರೆ ಬಾಹ್ಯವಾಗಿ ಕಾಲು ಮುಟ್ಟೋದಲ್ಲ, ನಿನ್ನ ಚರಣಗಳು ಎಲ್ಲಿದೆಯಪ್ಪ? ನಿನ್ನ ಪದಗಳಲ್ಲಿ, ನಿನ್ನ ಪಾದಗಳು ನಿನ್ನ ಪದಗಳಲ್ಲಿ, ನೀನು ಹೇಳಿದ್ದು ವಾಕ್ಯದಲ್ಲಿ, ನೀನು ಹೇಳಿದ್ದು ಶಬ್ದಗಳಲ್ಲಿ ನೀನಿದೆಯಾ, ಅಲ್ಲಿ ನನ್ನ ಪ್ರೀತಿ ಹತ್ತಲಿ, ನನ್ನ ನಿಜವಾದ ಪ್ರೀತಿಯು ಅಲ್ಲಿ ನಿನ್ನ ಚರಣ ಮುಟ್ಟಲಿ ಅಂತ ಒಂದು ಪ್ರೀತಿ ಜಡೋ ತುಜಿಯಾ ನಿಜಪಾಯ. ನಿಜಪಾಯ ಅಂದರೆ ನಿಜವಾದ ನಿನ್ನ ಚರಣಗಳು ಯಾವುದು? ಅದು ಇಲ್ಲಿದೆ. ಅದು ಪರಮಾತ್ಮ ಗುರು ಇಲ್ಲಿ ಕೂತಿರುವಂಥ ಸ್ಥಾನ, ಅವನ ನಿಜವಾದ ಚರಣ ನಮ್ಮ ತಲೆ ಮೇಲೆ ಇರುತ್ತೆ. ಅಲ್ಲಿ ನನಗೆ ನಿಜವಾದ ಚರಣದಲ್ಲಿ ನನ್ನ ಪ್ರೀತಿ ಭಕ್ತಿ ಹೊಂದಲಿ, ನನಗೆ ನಿನ್ನ ಮೇಲೆ ನಿಜವಾದ ಭಕ್ತಿ ಬರಲಿ, ನಿಜವಾದ ಪ್ರೀತಿ ಬರಲಿ. ನೀ ನನ್ನನ್ನು ಒಪ್ಕೊಂಡಿದ್ದೀನಿ ಅಂತ ಒಪ್ಕೋಬೇಕು. ಅಲ್ಲಿವರೆಗೂ ನಾನು ಇದನ್ನು ಪ್ರಾರ್ಥನೆ ಮಾಡ್ತಾ ಇರ್ತೀನಿ, ನಾನು ಸಾಧನೆ ಮಾಡ್ತೀನಿ. ನೀನು ಒಂದಾಗಬೇಕು, ನಾನು ದೂರ ಆಗಿದ್ದೀನಪ್ಪ ಪರಮಾತ್ಮ. ಅದಕ್ಕೆ ಇದು ಒಂದೇ ಕೋರಿಕೆಯನ್ನು ನನಗೆ ಈಡೇರಿಸಪ್ಪ. ಪ್ರೀತಿ ಜಡೋ ತುಜಿಯಾ ನಿಜಪಾಯ. ಪ್ರೀತಿ ನನಗೆ ಆ ಚರಣದಲ್ಲಿ ನಿಜವಾದ ಪ್ರೀತಿ ಮೂಡಲಿ. ಪ್ರೀತಿ ಅಂದರೆ ಭಕ್ತಿಯ ಪರಮೋಚ್ಚ ಅವಸ್ಥೆ, ಪರಾಕಾಷ್ಠೆಗೆ ಪ್ರೀತಿ ಅಂತಾರೆ, ಅದಕ್ಕೆ ಭಕ್ತಿ ಅಂತಾರೆ. ಅದು ನನಗೆ ಮೂಡಲಿ ಅಂತ ಮಾಣಿಕ್ ಪ್ರಭು ಎಲ್ಲರ ಪರವಾಗೂ ನಮ್ಮೆಲ್ಲರೂ ಪರವಾಗೂ ಕೇಳಿ ಆ ರಘುರಾಯನ ವಿನಂತಿ ಮಾಡ್ತಿದ್ದಾರೆ. ನಾವು ರಘುರಾಯನ ಇಂದಿನ ಅಕ್ಷಯ ತೃತೀಯ ದಿವಸ ಏನು ಅಕ್ಷಯ ಆಗಬೇಕಪ್ಪ ನಮ್ಮ ಜೀವನದಲ್ಲಿ ಅಂದರೆ ಭಕ್ತಿ, ಜ್ಞಾನ, ವೈರಾಗ್ಯ, ಸದ್ಗುರುವಿನಲ್ಲಿ ನಿಷ್ಠೆ, ಅಚಲವಾದ ನಂಬಿಕೆಯದ್ದ ಅಕ್ಷಯವಾಗಲಿ, ಅಬಂಡೆನ್ಸ್ ಬರಲಿ, ಸಮೃದ್ಧಿ ಆಗಲಿ. ಏನು ಇದು ನಿಜವಾದ ನಮಗೆ ಅಕ್ಷಯ ತೃತೀಯ ಒಂದು ದಿವಸ ಅಲ್ಲ, ಕೇವಲ ವರ್ಷದಲ್ಲಿ ಮೇ ತಿಂಗಳಲ್ಲಿ ಬರುವಂಥದ್ದು ಅಕ್ಷಯ ತೃತೀಯ ಆಗಬಾರ್ದು. ನಿತ್ಯವೂ ನಮ್ಮ ಜೀವನ ಅಕ್ಷಯ ಆಗಬೇಕು. ಭಗವಂತನ ನಾಮದಿಂದ, ಅವನ ಸ್ಮರಣೆಯಿಂದ ಅಕ್ಷಯ ಆಗಿ ನಾವು ಅವನಲ್ಲಿ ಹೊಂದಬೇಕು. ಇದೇ ಮಾನವ ಜನ್ಮದಲ್ಲಿ ಬಂದಾಗ, ಇದೇ ಜನ್ಮದಲ್ಲಿ ಅವನಲ್ಲಿ ಹೊಂದಿ ಒಂದಾಗುವ ಎಲ್ಲ ಪ್ರಯತ್ನವನ್ನು ನಾವು ಮಾಡಿದಾಗ ಕೃಪಾಧಾರೆಯನ್ನು ಹರಿಸಿ ನಮ್ಮನ್ನು ಅವನು ಒಪ್ಕೋತಾನೆ. ಈ ಕೃತಿಯನ್ನು ಮಾಣಿಕ್ ಪ್ರಭು ಚರಣಕ್ಕೆ ಅರ್ಪಿಸುತ್ತಾ ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಗುರುದೇವ್.